ಶ್ರಾವಣ ಮಾಸ ಬಂದಾಗ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮವು ಮನೆ ಮನೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಮನೆ ಸ್ವಚ್ಛಗೊಳಿಸುವುದು, ರಂಗೋಲಿ ಹಾಕುವುದು, ಹೂಗಳಿಂದ ಅಲಂಕರಿಸುವುದು, ಹೊಸ ಬಟ್ಟೆ ಧರಿಸುವುದು, ಪೂಜೆ ಸಲ್ಲಿಸುವುದು, ಬಂಧು ಬಳಗದವರನ್ನ ಕರೆಯುವುದು ಇವೆಲ್ಲವೂ ನಮ್ಮ ಬದುಕಿನ ಒಂದು ಸುಂದರ ಭಾಗವಾಗಿ ಬೆಳೆದು ಬಂದಿದೆ. ಹಬ್ಬಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಅವು ನಮ್ಮ ಕುಟುಂಬ, ಸಂಬಂಧ, ಸಂಸ್ಕೃತಿ ಮತ್ತು ನೆನಪುಗಳನ್ನು ಒಟ್ಟಿಗೆ ಹಿಡಿದಿಡುವ ಸಂಬಂಧಗಳು ಹೌದು. ವರಮಹಾಲಕ್ಷ್ಮಿ ಎಂದಾಗ ಬಹುತೇಕ ನಮ್ಮ ಮನಸ್ಸಿಗೆ ಸಂಪತ್ತು ಮತ್ತು ಸಮೃದ್ಧಿಯ ಕಲ್ಪನೆ ಬರುತ್ತದೆ. ಆದರೆ ಸಮೃದ್ಧಿ ಎಂದರೆ ಹಣ ಒಂದೇನಾ ಎಂಬ ಪ್ರಶ್ನೆಯನ್ನು ನಾವು ಒಮ್ಮೆ ಕೇಳಿಕೊಳ್ಳಬೇಕು. ಆರೋಗ್ಯ, ಜ್ಞಾನ, ಒಳ್ಳೆಯ ಸಂಬಂಧ, ನೆಮ್ಮದಿ, ಧೈರ್ಯ, ಸಮಯ, ಆಹಾರ ಮತ್ತು ಸಂತೃಪ್ತಿಯು ಬದುಕಿನ ದೊಡ್ಡ ಸಂಪತ್ತುಗಳೇ. ಹಣವಿದ್ದರೂ ಆರೋಗ್ಯವಿಲ್ಲದಿದ್ದರೆ, ಸೌಲಭ್ಯಗಳಿದ್ದರೂ ನೆಮ್ಮದಿ ಇಲ್ಲದಿದ್ದರೆ, ಸಂಬಂಧಗಳಿದ್ದರೂ ಆತ್ಮೀಯತೆ ಇಲ್ಲದಿದ್ದರೆ ಅದು ವ್ಯರ್ಥ. ಅದೆಲ್ಲವನ್ನು ಗಟ್ಟಿಗೊಳಿಸಲಿ, ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಲಕ್ಷ್ಮಿಯ ಬಳಿ ಪ್ರಾರ್ಥಿಸುತ್ತಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ವರಮಹಾಲಕ್ಷ್ಮಿ ಆಚರಣೆಯಲ್ಲಿ ಕಲಶ, ಧಾನ್ಯ, ನೀರು, ಎಲೆ, ತೆಂಗಿನಕಾಯಿ ಮುಂತಾದವುಗಳನ್ನೇ ಪೂಜಿಸಿ ಮಹಾಲಕ್ಷ್ಮಿಯ ರೂಪದಲ್ಲಿ ಕಾಣುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಶೆಟ್ಟಿಹಳ್ಳಿ ಬಡಾವಣೆಯಲ್ಲಿರುವ ಮಮತಾ ಮುನೇಗೌಡರು ಕೇವಲ ಲಕ್ಷ್ಮಿಯನ್ನ ಪೂಜಿಸದೆ ನಾರಾಯಣ ಮೂರ್ತಿಯನ್ನು ಪೂಜಿಸಿ ವಿಭಿನ್ನ ಆಚರಣೆಗೆ ನಾಂದಿ ಹಾಡಿದರು. ಚಿಕ್ಕಬಳ್ಳಾಪುರ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿಯನ್ನೇ ಕೂರಿಸಿ ಮಾಡ್ತಾ ಇದ್ದಿದ್ದು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾರಾಯಣ ಸಮೇತ ಆಗಿ ಲಕ್ಷ್ಮಿನ ಕೂರಿಸ್ಬೇಕು ಅಂತ. ಅದನ್ನು ಪ್ಲಾನ್ ಮಾಡಿಕೊಂಡು ನಮ್ಮ ಮನೆ ದೇವರಾದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಲಕ್ಷ್ಮಿಗೂ ನಾರಾಯಣನಿಗೂ ತುಂಬ ಪ್ರೀತಿಯಾದ ನಂಟಿದೆ. ಅದರ ವಿಶೇಷವಾಗಿ ಇಬ್ಬರನ್ನೂ ಕೂರಿಸ್ಬೇಕು ಅಂದ್ಕೊಂಡು ಪ್ಲಾನ್ ಮಾಡಿ ಲಕ್ಷ್ಮಿ ಜೊತೆ ನಾರಾಯಣನ ಸಮೇತ ಕೂರಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಒಂದು 3 ಗಂಟೆಯಿಂದನೂ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿದ್ದು. ತುಂಬ ಜನ ನನ್ನ ಸುತ್ತಮುತ್ತಲೂ ಇರೋವಂಥ ಫ್ರೆಂಡ್ ಸರ್ಕಲ್ನ ಕರೆದಿದ್ದೀನಿ, ನೆಂಟರುಗಳನ್ನ ಕರೆದಿದ್ದೀನಿ. ಬರ್ತಿದ್ದಾರೆ ಒಬ್ಬೊಬ್ಬರಾಗೆ ತಾಂಬೂಲ ಕೊಟ್ಟು ನಾನು ಆಶೀರ್ವಾದ ತೊಗೊತಾ ಇದ್ದೀನಿ ಆ ಮುತ್ತೈದೆಯರಿಂದ. ಈ ರೀತಿ ಮಾಡ್ತಾ 3 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಕೇವಲ ಶ್ರೀಮಂತರು ಆಚರಿಸುವ ಹಬ್ಬ ಎಂದಾಗಿತ್ತು. ಅದೀಗ ಕಾಲದಿಂದ ಕಾಲಕ್ಕೆ ಇಷ್ಟಪಟ್ಟು ಆಚರಿಸುವ ಎಲ್ಲ ಹಿಂದೂ ಸಂಪ್ರದಾಯ ಕುಟುಂಬಗಳು ಆಚರಣೆ ಮಾಡಲು ಶುರುವಿಟ್ಟುಕೊಂಡಿವೆ. ಸರ್ಕಾರದ ಲೆಕ್ಕದಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಪ್ರಮುಖ ಹಬ್ಬವಲ್ಲ ಎಂದೆನಿಸಿದ್ರೂ ಇತ್ತೀಚೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಸಂಪ್ರದಾಯ ರೂಢಿ ಮಾಡಿಕೊಂಡಿದ್ದಾರೆ. ವಿಜಯದಶಮಿ ಹಬ್ಬದಂತೆ ಕಚೇರಿ, ವ್ಯಾಪಾರ, ವಹಿವಾಟು ಸ್ಥಳಗಳಲ್ಲೂ ವರಮಹಾಲಕ್ಷ್ಮಿ ಪೂಜೆ ಮಾಡುವ ಸಂಪ್ರದಾಯ ಬೆಳೆಸಿಕೊಂಡು ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 23 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಬಡವರ ಬಂಧು, ಸಮಾಜ ಸೇವಕ, ಶಾಸಕ SN ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 26/8/2026 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ SC/ST ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ತಿರುಪತಿ ತಿರುಮಲ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.